ಹಿಂದೂ ಯುವತಿಯನ್ನು ಕಾರಿನಲ್ಲಿ ಕರೆದೊಯ್ಯುತ್ತಿದ್ದ ವೇಳೆ ತಡೆದು ಪೊಲೀಸರಿಗೆ ಒಪ್ಪಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಬಿಜೆಪಿ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಭಟ್ಕಳ ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರ ವಿರುದ್ಧದ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು ಹಾಗೂ ಯುವತಿಯ ದೂರಿನಲ್ಲಿ ಉಲ್ಲೇಖವಾಗಿರುವ ಆರೋಪಿಯನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಪಶ್ಚಿಮಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್, ಯುವತಿಯ ರಕ್ಷಣೆಗೆ ಮುಂದಾದ ಕಾರ್ಯಕರ್ತರ ವಿರುದ್ಧವೇ ಪ್ರಕರಣ ದಾಖಲಿಸಿರುವುದು ನ್ಯಾಯಸಮ್ಮತವಲ್ಲ. ಘಟನೆಯ ಸ್ಥಳದಲ್ಲಿಯೇ ಪೊಲೀಸರು ಹಾಜರಿದ್ದರೂ ಸಹ ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಲಿಲ್ಲ. ಆದರೆ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸುವಲ್ಲಿ ಮಾತ್ರ ತುರ್ತು ತೋರಿದ್ದಾರೆ ಎಂದು ಆರೋಪಿಸಿದರು. ಘಟನೆಯ ಸಂಪೂರ್ಣ ಸತ್ಯಾಂಶವನ್ನು ಬಹಿರಂಗಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಯುವತಿ ಮತ್ತು ಯುವಕನನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದವರ ವಿರುದ್ಧ ಹಲ್ಲೆ ಹಾಗೂ ಜೀವ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಿಸಿರುವುದು ಅನ್ಯಾಯವಾಗಿದೆ ಎಂದು ಅವರು ಹೇಳಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರಗದ್ದೆ 2ನೇ ಕ್ರಾಸ್ ನಿವಾಸಿ ಶಾಹಿದ್ ಖಾನ್ ನೀಡಿದ ದೂರಿನ ಮೇರೆಗೆ ಕುಮಾರ್ ನಾಯ್ಕ್, ಶ್ರೀಕಾಂತ್ ನಾಯ್ಕ್ ಹಾಗೂ ಇನ್ನಿಬ್ಬರ ವಿರುದ್ಧ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮತ್ತು ಜೀವ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಾಗಿದ್ದು, ದೂರಿನ ಪ್ರಕಾರ ಪರಿಚಯದ ಯುವತಿಯನ್ನು ಕಾರಿನಲ್ಲಿ ಕರೆದೊಯ್ಯುತ್ತಿದ್ದ ವೇಳೆ ಕೆಲವರು ವಾಹನವನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಇನ್ನೊಂದೆಡೆ ನಿರ್ವಾಲ್ ಮಾರುಕೇರಿ ನಿವಾಸಿ ಯುವತಿಯೊಬ್ಬಳು ನೀಡಿದ ದೂರಿನ ಮೇರೆಗೆ ಶಾಹಿದ್ ಖಾನ್ ವಿರುದ್ಧವೂ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಯುವತಿಯ ದೂರಿನ ಪ್ರಕಾರ ಮಾತನಾಡಬೇಕಿದೆ ಎಂದು ಕರೆಸಿ ಬಲವಂತವಾಗಿ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ವಿವಿಧ ಸಂಘಟನೆಗಳ ಮುಖಂಡರು, ಯುವತಿಯ ದೂರಿನಲ್ಲಿ ಹೆಸರಿಸಲಾದ ಆರೋಪಿಯನ್ನು ತಕ್ಷಣ ಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಆರೋಪಿಯ ಹಿನ್ನೆಲೆ ಹಾಗೂ ಈ ಹಿಂದೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಯೇ ಎಂಬುದರ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ತೀವ್ರಗೊಳಿಸಿ ಭಟ್ಕಳ ಚಲೋ ಹಾಗೂ ಭಟ್ಕಳ ಬಂದ್ಗೆ ಕರೆ ನೀಡಲಾಗುವುದು ಎಂದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಈಶ್ವರ್ ಎನ್ ನಾಯ್ಕ್, ಸುಬ್ರಾಯ್ ದೇವಾಡಿಗ, ಕೃಷ್ಣ ನಾಯ್ಕ್ ಆಸರಕೇರಿ, ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಜಯಂತ್ ನಾಯ್ಕ್, ರಾಮಕೃಷ್ಣ ನಾಯ್ಕ್, ಬಿಜೆಪಿ ಮುಖಂಡ ಶ್ರೀಕಾಂತ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್, ಹನುಮಾನನಗರ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿಭಟನೆಯ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಡಿವೈಎಸ್ಪಿ ಗಿರೀಶ್, ಪ್ರಕರಣವನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಅವರು ಭಟ್ಕಳಕ್ಕೆ ಆಗಮಿಸಿ ಘಟನೆ ಕುರಿತು ಮಾಹಿತಿ ಪಡೆದರು. ಒಂದೇ ಘಟನೆಯ ಸಂಬಂಧ 2 ಕಡೆಯಿಂದ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಭಟ್ಕಳ ಗ್ರಾಮೀಣ ಪೊಲೀಸರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಘಟನೆಯ ನೈಜ ಸತ್ಯಾಂಶ ಹೊರಬರಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮರ್ಡರ್ ಆಗಿದೆಯಾ, ಅವನೇನು ಕೈಕಾಲು ಮುರಿದೋಗಿದೆಯಾ, ಮೆಡಿಕಲ್ ಆಗಿದೆ, ಸರಿಯಾದ ತನಿಖೆ ಮಾಡಿಕೊಂಡು ಪ್ರೈಮರಿ ಕೇಸ್ ನೋಡ್ಕೊಂಡು ಮಾಡಬೇಕಲ್ಲ. ಅಲ್ಲಲ್ಲ, ನಾ ಹೇಳಿದ್ರು ಇಷ್ಟು ಅರ್ಜೆಂಟ್ ಆಗಿದ್ದು ಬೆಳಿಗ್ಗೆ ನಮ್ಮ ಹಿಂದೂ ಹುಡುಗಿ ಮೇಲೆ ಆಗಿದೆ. ಈಗ ನೀವು ಇಷ್ಟೊತ್ತಿಗೆ ಎಫ್.ಐ.ಆರ್ ಆಗಲಿಕ್ಕೆ 6 ಗಂಟೆ ಆಯಿತು ಎಫ್.ಐ.ಆರ್ ಮಾಡಲಿಕ್ಕೆ, ಫೈನಲ್ ಎಫ್.ಐ.ಆರ್ ಮಾಡಲಿಕ್ಕೆ. ಆದರೆ ಅವ್ನ ಕೇಸು ಬರಲಿಲ್ಲ, ಏನೂ ಮಾಡಲಿಲ್ಲ. ಇವ್ರು ಇಷ್ಟು ಅರ್ಜೆಂಟ್ ಎಫ್.ಐ.ಆರ್ ಮಾಡೋದು ಏನು ಅವಶ್ಯಕತೆ ಇದೆ? ಯಾಕೆ ನಮ್ಮನ್ನು ಗಮನಿಸ್ಲಿಕ್ಕ? ಇಲ್ಲ ಸರ್, ಇಲ್ಲ ಇದರಲ್ಲಿ ಇಲ್ಲ ಎಫ್.ಐ.ಆರ್ ಮಾಡಾಗಿದೆ. ಮತ್ತೆ ನಾವೀಗ ಏನು ಹೇಳೋದು? ಈಗ ಸರ್ ನೀವು ಹೇಳಿ, ಎಫ್.ಐ.ಆರ್ ಅರ್ಜೆಂಟ್ ಮಾಡುವಂಥದ್ದು ಏನಿತ್ತು, ಅಂಥದ್ದು ಏನಾಗಿತ್ತು ಹೇಳಿ? ಯಾವ ಕಂಪ್ಲೇಂಟ್ ಸರ್? ಎಲ್ಲಿ ನಮ್ಮ ಕಂಪ್ಲೇಂಟ್ 6 ಗಂಟೆ ಆಯ್ತು, ಇನ್ನೂ ಫೈನಲ್ ಮಾಡೋಕ್ಕಾಗಲಿಲ್ಲ. ಈ ಕಂಪ್ಲೇಂಟ್ ಅಂಥದ್ದು ಏನಿತ್ತು ಸರ್? ಅವನು ಮೆಡಿಕಲ್ ಅಲ್ಲಿದ್ದಾನೆ ಸರ್. ಒಬ್ಬ ಆರೋಪಿ, ಅವನು ಅಪರಾಧಿ, ಅವನು ಕಂಪ್ಲೇಂಟ್ ಕೊಡ್ತಾನೆ ಹೇಳಿದ್ರು. ನೀವು ಮೊದಲೇ ಸರಿ ಮಾಡಿಕೊಂಡು ನೀವು ತೀರ್ಮಾನ ತಗೊಳ್ಬೇಕಲ್ಲ. ಏನೋ ತಕ್ಷಣ ಇದು ಮಾಡೋದು, ಯಾರು ಅಲ್ಲಿ ಹಿಡ್ಕೊಟ್ಟಿದ್ದಾರೋ, ಯಾರು ಅಪರಾಧಿ ಸ್ಥಾನದಲ್ಲಿದ್ದಾರೋ ಅವ್ರು ಕೊಟ್ಟು ಕೇಸನ್ನು ತಗೊಳ್ತೀರಿ. ಯಾರು ನಿರಪರಾಧಿಗಳಿದ್ದಾರೆ ಅಲ್ಲೋಗಿ ಯಾರು ಅವ್ರಿಗೆ ಹಿಡ್ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು
ಬಗ್ಗೆ ತನಿಖೆನೇ ಆಗ್ತೈತೆ. ಅಲ್ಲ, ಈಗ ನಾನು ಎಷ್ಟು ಅರೆಸ್ಟ್ ಮಾಡಲಿಲ್ಲ ಆಯ್ತಾ, ಯಾರು ನಿಮ್ಮ ಕಸ್ಟಡಿಗೆ ತಗೊಂಡಿಲ್ಲ ಅಲ್ವಾ, ಏನು ತನಿಖೆ ಸರ್ ಆಗ್ತದೆ. ಕಸ್ಟಡಿ ತಗೊಂಡೋಗಿ ಸರ್, ನಾವು ಅದಕ್ಕೆ ಕೂತಿದ್ದೀವಿ. ಬೇಡ. ಎಫ್ಐಆರ್ ಮಾಡಿರಲ್ಲ, ಎಫ್ಐಆರ್ ಪ್ರಕಾರ ಅರೆಸ್ಟ್ ಮಾಡಿ, ನಿಮ್ಮ ಎದುರು ಮುಂದೆ ಇದ್ದೀವಲ್ಲ, ನಿಮ್ಗೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ನೀವು? ಮಾಡಿ ಕರ್ಕೊಂಡು ಹೋಗಿ. ಮಧ್ಯಾಹ್ನ ನಿಮ್ಗೆ ಇದೆಯಲ್ಲ, ನಿಮ್ಗೆ ನೀವು ಏನಂತ ಕೇಸ್ ಹಾಕಿದ್ರಿ ಹೇಳಿ, ಏನಂತ ಕೇಸ್ ಹಾಕಿದ್ರಿ ಹೇಳಿ ಹೇಳಿ. ಏನಿಲ್ಲ, ಕೈಯಿಂದ ಒಂದು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.